ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಸಿಹಿ ತಿಂಡಿಯೊಂದಿಗೆ ಬಂದಿದ್ದೀನಿ. ಯಾರಾದರೂ ಗೆಸ್ಟ್ ಬಂದಿದ್ದಾರೆ, ನೆಂಟರಿಷ್ಟರು ಬಂದಿದ್ದಾರೆ ಅಂದರೆ ಆ ತಕ್ಷಣದಲ್ಲಿ ನಾವು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರುಚಿಕರವಾದ ಆರೋಗ್ಯಕರವಾದ ಈ ಸಿಹಿ ತಿಂಡಿಯನ್ನು ಮಾಡ್ಕೋಬೋದು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಹಾಗಿದ್ಮೇಲೆ ತಡ ಯಾತಕ್ಕೆ, ಬನ್ನಿ ಈ ಸಿಹಿಯನ್ನು ಮಾಡೋಣ. ನೋಡಿ, ಇಲ್ಲಿ ನಾನು ಈ ಪಾವ್ನಲ್ಲಿ ನಾವು ಊಟ ಮಾಡ್ತಕ್ಕಂಥ ಸೋನಾ ಮಸೂರಿ ರೈಸ್ ಅಕ್ಕಿಯನ್ನು ಸುಮಾರು 2 ಗಂಟೆಗಳಿಂದ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ, ಅರ್ಜೆಂಟು ಅಂದರೆ ಒಂದು ಅರ್ಧ ಗಂಟೆ ಟೈಮು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ನೆನೆ ಹಾಕ್ಕೋಬೋದು. ನೋಡಿ, ಈ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು 3 ಹೆಸರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಇದು 3 ಹಾಕ್ಕೊಂಡು ಮೊದಲಿಗೆ ನುಣ್ಣಗೆ ರುಬ್ಕೊಂಬರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಹಣ್ಣಾಗಿರೋದು ಸಿಕ್ಕಿದ್ರೆ, ಇನ್ನೂ ಹಣ್ಣಾಗಿರೋದು ಸಿಕ್ಕಿದ್ರೆ ತೊಗೊಳ್ಳಿ. ನನ್ನ ಹತ್ರ ಇದೇ ಇದ್ದಿದ್ದು. ಇದನ್ನು ನಾನು ಈಗ ಸಂಪೂರ್ಣವಾಗಿ ಸಿಪ್ಪೆಯನ್ನು ತೆಗೆದು ಹೆಚ್ಚಿ ಹಾಕ್ಕೊತೀನಿ ಜಾರ್ ಒಳಗಡೆ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನ ಬೇಕಾದ್ರೆ ನೀವು ರುಬ್ಬಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ರುಬ್ಬಿದ ನಂತರ ಬೇಕಾದ್ರೂ ನೀವು ಹಾಕ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಹದಕ್ಕೆ ನುಣ್ಣಗೆ ನಾನು ರುಬ್ಕೊಂಡ್ಬಂದಿದ್ದೀನಿ. ಈಗ ಇದಕ್ಕೆ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾವು ಸ್ವಲ್ಪ ಸಿಹಿ ಹೆಚ್ಚಿಗೆ ತಿಂತೀವಿ, ಆದ್ದರಿಂದ 1 ಕಪ್ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲವನ್ನು ಹಾಕ್ಕೊಂಡು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಮತ್ತೆ ರುಬ್ಕೊಂಬರ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಜಾರ್ನೇನು ತೊಳೆದು ನಾನು ನೀರು ಹಾಕ್ಕೊಂಡಿಲ್ಲ, ರುಬ್ಬಿರೋ ನೀರೇ ಸಾಕು. ನಾವು 2-3 ಸ್ಪೂನ್ ನೀರು ಹಾಕ್ಕೊಂಡಿರ್ತೀವಲ್ಲ, ಅಷ್ಟೇ ಸಾಕು. ನೋಡಿ, ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದು ಬಂದಿದೆ. ಇದನ್ನು ತಿರುವುತ್ತಾ ನಾವು ಒಂದೊಂದು ಸೌಟಿದೊಳಗಡೆ ಬಿಟ್ಕೊಳ್ಳೋಣ. ನೋಡಿ, ಈಗ ಬಿಟ್ಟ ತಕ್ಷಣ ಅದು ಮೇಲಕ್ಕೆ ಬರಬೇಕು. ಈಗ ಕಾದು ಬಂದಿದೆ ಅಂತ ಈಗ ಒಂದೊಂದು ಸೌಟನ್ನ ಬಿಟ್ಕೊಂಬರೋಣ. ಇಲ್ಲಿ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ, ದಯಮಾಡಿ ಕ್ಷಮಿಸಿ. ನೋಡಿ, ಈಗ ತಿರುವುತ್ತಾ ಒಂದೊಂದು ಸೌಟಾಗಿ ಬಿಟ್ಕೊಂಬರೋಣ. ನೀವು ಮೊದಲನೇ ಸರಿ ಮಾಡ್ಕೊಳ್ಳೋದಾದರೆ ಒಂದೊಂದೇ ಸೌಟ್ ಬಿಟ್ಕೊಳ್ಳಿ. ಅಭ್ಯಾಸ ಇರೋರು ಒಂದೊಂದು ಮೇಲ್ ಬರ್ತಿದ್ದಂಗೆ ನಾವು ಪಕ್ಕಕ್ಕೆ ಇನ್ನೊಂದನ್ನು ಬಿಡ್ತಾ ಹೋಗಬೇಕು. ಅದೇ ಮೇಲ್ ಬರುತ್ತೆ, ಆವಾಗ ಪಕ್ಕಕ್ಕೆ ಇನ್ನೊಂದನ್ನು ಬಿಡ್ತಾ ಹೋಗಲಿ. ಆವಾಗ ಒಂದಕ್ಕೊಂದು ಕಚ್ಕೊಳ್ಳೋದಿಲ್ಲ ಅಂತ ಅಷ್ಟೇ. ಈ ರೀತಿ ನಾನು ನೋಡಿ ಹೇಗೆ ಮೇಲ್ ಬಂತು ಅಂತ. ಹಾಗೆ ಮೇಲ್ ಬಂದರೆ ಇನ್ನೊಂದನ್ನು ಬಿಡ್ಕೊಳ್ಳಿ. ನೋಡಿ, ಈಗ ನಾನು ಇನ್ನೊಂದನ್ನು ಬಿಡ್ತಾ ಇದ್ದೀನಿ. ಅದು ಮೇಲ್ ಬಂದಿದೆ. ಈಗ ಅದು ಮೇಲ್ ಬಂದ ತಕ್ಷಣ ಪಕ್ಕಕ್ಕೆ ಇನ್ನೊಂದನ್ನು ಬಿಟ್ಕೊಳ್ಳೋದು, ಆ ರೀತಿ. ನೋಡಿ, ಈ ರೀತಿ 3 ಬಿಟ್ಕೊಂಡಿದ್ದೀನಿ. 3 ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ತೀರಾ ಹೈ ಫ್ಲೇಮಲ್ಲಾಗಲಿ ಮೀಡಿಯಮ್ ಫ್ಲೇಮಲ್ಲಾಗಲಿ ಬೇಯಿಸ್ಕೊಬೇಡಿ, ಅಡಿ ಹತ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಧಾನಕ್ಕೆ ನೋಡಿ ಗುಳುಗುಳು ಅನ್ನೋದು ಶಬ್ದ ಬರುತ್ತೆ. ನೋಡಿ, ಆ ರೀತಿ ಗುಳ್ಳೆಗಳು ಬರುತ್ತಲ್ಲ, ಅದು ನಿಂತು ಹೋದರೆ ಅದು ಬೆಂದಿದೆ ಅಂತ. ತೀರಾ ಹಾಗೆ ಬಿಟ್ಟರು ಎಣ್ಣೆನೂ ಸಹ ಕುಡಿದು ಬಿಡುತ್ತೆ, ಎಚ್ಚರಿಕೆ. ಈ ರೀತಿ ಮೃದುವಾಗಿ ನಾನು ಬೇಯಿಸಿ ಎಲ್ಲವನ್ನು ತೆಕ್ಕೊತೀನಿ. ನೋಡಿ, ಈ ರೀತಿ ಮೃದುವಾಗಿ ಬೆಂದು ಬಂದಿದೆ. ನೋಡಿ, ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ಎಣ್ಣೆಯಲ್ಲಿ. ಈಗ ಈ ರೀತಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು ಈಗಾಗಲೇ 2-3 ಸರಿ ಬೇಯಿಸಿ ಇಟ್ಕೊಂಡಿದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಂದವ್ರಿಗೆ ತಿನ್ನೋಕ್ಕೂ ಕೊಡ್ಬೋದು, ಮನೆ ಮಂದಿ ಎಲ್ಲರೂ ತುಂಬ ತಿನ್ಬೋದು. ಇದಕ್ಕೆ ಹಾಲಿನ ರಬಡಿ ಮಾಡ್ಕೊಂಡಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡೋಕ್ಕೆ ಟೈಮ್ ಬೇಕು. ಇದೊಂದು ಮಾಡಿಕೊಂಡು ಟೀ ಜೊತೆ ಕಾಫಿ ಜೊತೆ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಮೃದುವಾಗಿ ಬಂದಿದೆ ಗೊತ್ತಾ, ಥರ ಇರುತ್ತೆ ರೀ. ನೀವು ಒಮ್ಮೆ ಮಾಡಿಕೊಂಡು ತಿಂದು ಹೇಳಿ ನನಗೆ. ಮತ್ತು ದೇವರ ನೈವೇದ್ಯಕ್ಕೂ ಬಹಳ ಶ್ರೇಷ್ಠವಾದದ್ದು. ಮಾಡ್ಕೊಳ್ಳಿ, ತಿನ್ನಿ, ಆಮೇಲೆ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ.